ರಾಜ್ಯ ಸರ್ಕಾರಗಳು ಇವತ್ತು ಅಂಕಿಅಂಶಗಳನ್ನೆಲ್ಲ ಬದಿಗಿಟ್ಟು ಅಂಕಿಅಂಶಗಳನ್ನೇ ನಾವು ಇಟ್ಕೊಂಡು ಮಾತಾಡೋದಾದ್ರೆ KSNMDC ಕಡೆಯಿಂದ ಒಂದು ದತ್ತಾಂಶ ಬರ್ತಿದೆ, ಒಂದು ವರದಿ ಬಂದಿದೆ. ಆ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಕಟ ಆಗಿರ್ತಕ್ಕಂಥ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಸರ್ಕಾರ ಇಲ್ಲಿವರೆಗೂ ಯಾಕೆ ಮುಚ್ಚಿಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಅಧಿಕೃತವಾಗಿ ಹೊರಗಡೆ ಹಾಕಿಲ್ಲ. ಯಾವ ಬರಪೀಡಿತ ಪ್ರದೇಶಗಳು, ತಾಲೂಕುಗಳು ನಮ್ಮ ರಾಜ್ಯದಲ್ಲಿ 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ಅಂತಕ್ಕಂಥದ್ದು ಆ ದತ್ತಾಂಶದಲ್ಲಿ, ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆದ್ರೆ ಇಲ್ಲಿವರೆಗೂ ಸರ್ಕಾರ ಅದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಸರ್ಕಾರ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದನ್ನ ನಿಲ್ಲಿಸಿ, ಯಾಕೆಂದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ಮೇಲೆ ಸಚಿವ ಸಂಪುಟ ಇಲ್ಲಿವರೆಗೂ ವಿಸ್ತರಣೆ ಆಗಲಿಲ್ಲ. ಅದರಿಂದ ಏನಾಗಿದೆ, ಈಗ ಕೃಷಿ ಸಚಿವರು ಈ ರಾಜ್ಯದಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಿಂದೆ ನಾನು ಅತಿವೃಷ್ಟಿ ಆದಾಗ ಮಂಡ್ಯ ಜಿಲ್ಲೆಯವರು ಒಬ್ರು ಕೃಷಿ ಸಚಿವರು ಇದ್ರು. ನಾವೆಲ್ಲ ಬಂದೋದ್ವು. ಕಳೆದ ವರ್ಷನೂ ಕಲ್ಯಾಣ ಕರ್ನಾಟಕ, ಬೀದರು, ಯಾದಗಿರಿ, ರಾಯಚೂರು, ಕಲಬುರ್ಗಿ ಈ ಭಾಗಕ್ಕೂ ಬಂದು, ತಮ್ಮ ಭಾಗಕ್ಕೂ ಎಲ್ಲ ಬಂದು ಭೇಟಿ ಕೊಟ್ಟು ಹೋದೆ. ಅವತ್ತು ಹುಡುಕಬೇಕಾಗಿತ್ತು ಕೃಷಿ ಸಚಿವರು ಅಧಿಕೃತವಾಗಿ ನೇಮಕಾತಿಯಾಗಿದ್ರು ಕೂಡ ವಿರೋಧ ಪಕ್ಷದವರು ಅಂದ್ರೆ ಇವತ್ತು ಜನತಾದಳ ಪಕ್ಷದವ್ರು ಬಂದು ನಿಮ್ ಬಳಿ, ರೈತರ ಬಳಿ ನಿಂತು ನಿಮ್ ಜೊತೆಲಿ ಇದೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನ ಆಡೋದು ಹೊರತುಪಡಿಸಿ ನಮ್ಮಿಂದ ಆದಂತ ಒಂದಷ್ಟು ಒತ್ತಡಗಳಿಂದ ಒಂದು ಚೂರುಪಾರು ನಿಮ್ಗೆ ದುಡ್ಡು ಬಿಡುಗಡೆ ಆಯ್ತು, ಅದು ಹೆಚ್ಚಿನ ಅನುಕೂಲ ನಿಮ್ಗೆ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡ ರೈತರು ಹೇಳಿದ್ರು. ಏನ್ ಹೆಚ್ಚು ನಮ್ಗೆ ಪರಿಹಾರ ಸಿಗ್ಲಿಲ್ಲ ಅಂತ. ಅವತ್ತಿನ ಕೃಷಿ ಸಚಿವರು ಒಂದು ದಿನ ಕೂಡ ಬರಲೇ ಇಲ್ಲ. ಅತಿವೃಷ್ಟಿ ಆದಾಗ ಇಲ್ಲ ತಾವುಗಳೇ ಸಾಕ್ಷಿ, ಇರ್ತಕ್ಕಂಥ ಮುಖಂಡರುಗಳು ಹೇಳ್ಬೇಕು, ಏನಾದ್ರೂ ಸರ್ಕಾರದ ಕಡೆಯಿಂದ ಕೃಷಿ ಸಚಿವರು ಬರಲಿಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಆಯ್ತು, ಸಚಿವ ಸಂಪುಟ ಇನ್ನು ವಿಸ್ತರಣೆ ಆಗಿಲ್ಲ, ಪಾಪ ಅವ್ರೇನೋ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಸೀದಾ ಆಗೋಗ್ತದೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಮಾವಾಸ್ಯೆ ಕಳಿತು, ಇನ್ನು ಆಷಾಢ ಶುರು ಆಗ್ತದೆ, ಇನ್ನೊಂದು ತಿಂಗಳು ಆಷಾಢದಲ್ಲಿ ಅದೇನು ಸಚಿವ ಸಂಪುಟ ಪೂರೈಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದ್ರ ಮಧ್ಯೆ ಬಡವಾಗ್ತಕ್ಕಂಥವ್ರು ಯಾರು? ರೈತರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೂ ಸಹ ಬಂದು, ಅಥವಾ ಚುನಾಯಿತ ಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಶಾಸಕರನ್ನ ಜನ ಏನ್ ಆಯ್ಕೆ ಮಾಡಿ ವಿಧಾನಸೌಧ ಮೆಟ್ಲು ಹತ್ತಿಸಿದ್ದಾರೆ, ಅಂತವ್ರು ಕೂಡ ಇಲ್ಲಿಗೆ ತಿರುಗಿ ನೋಡ್ಲಿಲ್ಲ. ಮತ್ತೊಂದು, ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೂತನವಾಗಿ ಆಯ್ಕೆ ಆದ್ಮೇಲೆ ಈಗ ಬಹುಶಃ ಒಂದು ವಾರ 10 ದಿನದಿಂದ ಕೊಟ್ಟಂತ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಒಂದು ಬಹಳ ಗಂಭೀರವಾದಂತ ಒಂದು ಚರ್ಚೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಜಲಾಶಯಗಳಲ್ಲಿ ನೀರಿಲ್ಲ, ಯಾರು ಕೂಡ ಬಿತ್ತನೆ ಮಾಡಕ್ ಹೋಗಬೇಡಿ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮದ ಮೂಲಕ ಹೇಳ್ತಾರೆ. ಅಂದ್ರೆ ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹಳಷ್ಟು ನಾಯಕರುಗಳು, ಹಲವಾರು ಪಕ್ಷಗಳಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಕರ್ನಾಟಕ ರಾಜ್ಯಕ್ಕೆ. ಆದ್ರೆ ಈ ರೀತಿಯಾದಂತ ಲಘುವಾದಂತ ಒಂದು ಹೇಳಿಕೆ ಯಾವ ಮುಖ್ಯಮಂತ್ರಿಗಳು ಕೂಡ ಯಾವ ರಾಜ್ಯದಲ್ಲೂ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾರು ಕೊಟ್ಟಂತದನ್ನ ನಾವು ಬೆಟ್ ತೋರ್ಸಕ್ ಆಗೋದಿಲ್ಲ. ಅಷ್ಟು ಲಘುವಾಗಿ ಪರಿಗಣನೆ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡ್ತೇವೆ, ಇವತ್ತು ಗೋಶಾಲೆಗಳನ್ನ ತೆರಿಬೇಕು, ನಮ್ಗೆ ಮಾವುಗಳು ಸಂಗ್ರಹಣ ಆಗ್ತಾ ಇಲ್ಲ, ಹಾಗಾಗಿ ನಾವು ಕೊನೆಗೆ ಏನಾಗ್ತಾ ಇದೆ, ರೈತರುಗಳು ಮತ್ತೆ ಮೇವುಗಳಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಆಕ್ಟ್ ಕಾಂಗ್ರೆಸ್ನವರೇ ಮಾಡಿದ್ದಲ್ವಾ ಅದನ್ನ. ಆ ಆಕ್ಟಿನ ಅಡಿಯಲ್ಲಿ ಮಾಡಿದ್ರೆ, ಆ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮಿನಿಮಮ್ 80% ಜನ ರೈತರು ಒಪ್ಪಿಗೆ ಪಡ್ಕೋಬೇಕು ಅಂತ. ಇದು ಮಾಡಿರ್ತಕ್ಕಂಥದ್ದು ಕೂಡ ಆಕ್ಟ್ ಅಲ್ಲಿ, ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಜೊತೆಲಿ ಕನ್ಸೆಂಟ್ ಕೂಡ ಇವರೇನು 80-90 ಅಂತ ಇದ್ದಾರೆ. 95% ಜನ ನಂಬಾದ. ನಾನು ಹೇಳ್ತೇನೆ, ನಾವು ಕಣ್ಣಾರೆ ಪಾದಯಾತ್ರೆ ಮಾಡಿದಾಗ ನಾವು ಜನಗಳ ಹತ್ರದಲ್ಲಿ ಭೇಟಿ ಮಾಡಿ ಮಾತಾಡ್ಸಿರ್ತಕ್ಕಂಥದ್ದು. ಈಗಲೂ ಬೇಕಾದ್ರೆ ಒಂದು ಅದಾಲತ್ ಅಂತಕ್ಕಂಥದ್ದು ಮಾಡೋಣ, ಒಂದು ಕಾರ್ಯಕ್ರಮ, ರೈತರ ಅದಾಲತ್ನ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಬರ್ಲಿ ಜನ. ಎಷ್ಟು? ಈಗ 26 ಗ್ರಾಮ ಅಷ್ಟೇ, 2 ಪಂಚಾಯತಿ, 9 ರೆವಿನ್ಯೂ ಗ್ರಾಮಗಳು. ಬರ್ಲಿ ಜನ, ಎಷ್ಟು ಜನ ಒಪ್ಪಿಗೆ ಸಲ್ಲಿಸಿದ್ದಾರೆ, ಎಷ್ಟು ಜನ ಈ ಪ್ರಾಜೆಕ್ಟ್ ವಿರುದ್ಧವಾಗಿದ್ದಾರೆ, ಎಷ್ಟು ಜನ ಭೂಮಿ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಸರ್ಕಾರ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್ ಬಿಡುಗಡೆ ಮಾಡಬೇಕು. ಹೌದು, ಈಗ ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಈಗ ನಾವು ಮಾಡ್ತೀವಿ ಅಷ್ಟೇ.
ಥ್ಯಾಂಕ್ ಯು ಸರ್ ಇನ್ನೊಂದು ಪ್ರಶ್ನೆ ಹೇಳಿ. ರಾಜ್ಯದಿಂದ ಹೆಚ್ಚಿನ ತೆರಿಗೆ ಸಂಗ್ರಹ ಅದು ಕೇಳಾಯ್ತು ಬಿಡ್ರಿ, ಅದಾದ್ಮೇಲೆ ಅದನ್ನು ಕೇಳಿದ್ರೆ ಅದನ್ನು ಕೇಳಿದ್ರು. ಈಗ ಪರಿಷ್ಕರಣೆ ಮಾಡಬೇಕು ಗ್ಯಾರಂಟಿ ಇದು ಅನ್ನೋದು 3 ವರ್ಷ ಆದ್ಮೇಲೆ ಅರಿವಾಗಿದೆ. ಮುಂಚೆ ಏನಂದ್ರು ಹಿಂದಿದ್ದಂತ ಮುಖ್ಯಮಂತ್ರಿಗಳು, ಅದು ಬಹಳ ಫೇಮಸ್ ಡೈಲಾಗ್ ಇದೆಯಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಎಲ್ರಿಗೂ ಫ್ರೀ, ಅವನಿಗೂ ಫ್ರೀ, ಇವನ್ಗೂ ಫ್ರೀ ಎಂದು ಈಗ ಮತ್ತೆ ಪರಿಷ್ಕರಣೆ ದತ್ತ ಹೋಗಿದ್ದಾರೆ. ಒತ್ತಡದ ಮೇಲೆ ಈಗ ಕಳೆದ ವರ್ಷ ಹೆಚ್ಚು ಕಮ್ಮಿ ನಮ್ಮ ರಾಜ್ಯಕ್ಕೆ 2,500 ಕೋಟಿಯಷ್ಟು 16th ಫೈನಾನ್ಸ್ ಕಡೆಯಿಂದ ಬರಬೇಕಾಗಿರ್ತಕ್ಕಂಥ 15th ಫೈನಾನ್ಸು 15ನೇ ಹಣಕಾಸು ಬರಬೇಕಾಗಿದ್ದು ಹೆಚ್ಚು ಕಮ್ಮಿ 2,500 ಕೋಟಿ ಬರಲಿಲ್ಲ. ಯಾಕೆ ಅಂದರೆ ಸ್ಥಳೀಯ ಚುನಾವಣೆಗಳಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೋರ್ಟು ಆರ್ಡರ್ಸ್ ಇದೆ, ಆದೇಶ ಇದೆ, ಕೋರ್ಟ್ ಒತ್ತಡದಿಂದ ಮಾಡಲೇಬೇಕಾಗ್ತದೆ. ಬಹುಶಃ ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಅದರಲ್ಲೇನು ಅನುಮಾನವೇ ಇಲ್ಲ, ಯಾವ ಅನುಮಾನನೂ ಇಲ್ಲ. ಜೊತೆಲಿ ಹೋಗ್ತೀವಿ. ಜಂಟಿಯಾಗಿ ಯಾವ ಹೋರಾಟಗಳು ಮಾಡಬೇಕು, ಪ್ರತ್ಯೇಕವಾಗಿ ಯಾವ ಹೋರಾಟಗಳು ರೂಪಿಸ್ಬೇಕು ಅಂತಕ್ಕಂಥದ್ದು ಮಾಡ್ತೇವೆ. ನೋಡಿ ಅಣ್ಣ, ಒಂದು ಅಲಯನ್ಸ್ ಮಾಡಿರುವಂಥದ್ದು ಒಂದು ಆಡಳಿತವನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಅಲಯನ್ಸ್ನ ಮಾಡ್ಕೊಂಡಿದ್ದೇವೆ. ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಅಲಯನ್ಸ್ ಮಾಡ್ಕೊಂಡಾಗ ಅದು ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡ್ಕತ್ತೆ ಹೊರತುಪಡಿಸಿ ಈಗ ನಾವು ಒಂದು ರಾಜಕೀಯ ಪಕ್ಷ, ನಮ್ದೊಂದು ಪ್ರಾದೇಶಿಕ ಪಕ್ಷ, ಅವ್ರದ್ದೊಂದು ರಾಷ್ಟ್ರೀಯ ಪಕ್ಷ, ಕೆಲವೊಮ್ಮೆ ಅವರು ಕೂಡ ಗಟ್ಟಿ ನಿಲುವಿಂದ ಕೆಲವೊಂದಷ್ಟು ತೀರ್ಮಾನಗಳು ತಗೊಂಡು ಪ್ರತ್ಯೇಕವಾಗಿ ಹೋಗಬೇಕಾಗ್ತದೆ. ಒಟ್ಟಾಗಿ ಹೋಗ್ತಕ್ಕಂಥ ಹೋರಾಟಗಳು ಕೂಡ ರೂಪಿಸ್ತೇವೆ ಮುಂದಿನ ದಿನ. ಸರ್, ಅಲಯನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಈಗ ನಮ್ಮ ಕ್ಷೇತ್ರದಿಂದ ಅಪ್ಪುಗೌಡರಿಗೆ ಟಿಕೆಟ್ ಕನ್ಫರ್ಮ್ ಕೊಡ್ತಾರೆ ಸರ್. ಇದು ನಾವು ಇವತ್ತು ಚರ್ಚೆ ಮಾಡೋಕ್ಕಾಗಲ್ಲ, ಟೈಮ್ ಕೊಡಬೇಕು. ನೋಡೋಣ, ಎಲ್ಲದಕ್ಕೂ ಏನಂದ್ರೆ ಸಂಘಟನೆ, ಯಾಕಂದ್ರೆ ನೀವು ಈ ತರನಾಗಿ ಇಲ್ಲಿ ಓಡಾಡ್ತಾ ಇದ್ದೀರಿ, ಸಂಘಟನೆ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಒಂದು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಈಗ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ಒಂದು ಸರ್ವೆಯನ್ನು ಮಾಡ್ತೀವಿ. ಈಗ ಯಾವ ರೀತಿ ಇಲ್ಲಿ ಸರ್ವೆ ಮಾಡಕ್ಕೆ ಬಂದಿದ್ದೀವಿ, ಅದೇ ರೀತಿ ಯಾವ ರಾಜಕೀಯ ಪಕ್ಷದ ನಾಯಕರು ಎಷ್ಟು ಮುಂಚೂಣಿಲಿದ್ದಾರೆ, ಎಷ್ಟು ಜನ ಆಯಾ ಕ್ಷೇತ್ರದಲ್ಲಿ ಯಾರನ್ನ ಹೆಚ್ಚು ಬಯಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಮುಂದಿಟ್ಟು ಕ್ಷೇತ್ರದಲ್ಲಿ ಸರ್ವೆಗಳು ನಡೆಯುತ್ತೆ. ಆ ಸರ್ವೆನಲ್ಲಿ ಬರ್ತಕ್ಕಂಥ ವರದಿಯ ಪ್ರಕಾರದ ಮೇಲೆ ಕೊನೆಗೆ ಅಂತಿಮವಾಗಿ ನಿರ್ಧಾರ ಅಂದ್ರೆ ಸಂಘಟನೆ ಯಾವ ರೀತಿ ಆಗುತ್ತೆ ಅದ್ರ ಮೇಲೆ ನಿರ್ಧಾರ. ಅದನ್ನ ಕೂತ್ಕೊಂಡು ಕ್ಷೇತ್ರ ಚರ್ಚೆ ಮಾಡ್ಬೇಕಲ್ಲ, ಈಗೇನು ಇಲ್ಲಿ ಕೂತ್ಕೊಂಡು ಏನು ಮಾತಾಡೋದು. ಥ್ಯಾಂಕ್ ಯು.